ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವಂತೆ ಯು ಜಿ ಸಿ ನೆಟ್ ಅರ್ಜಿಯನ್ನು ಕರೆದಿದ್ದಾರೆ. ಎಲ್ಲರೂ ಕೂಡ ಅಪ್ಲೈ ಮಾಡ್ತಾ ಇದ್ದೀರಿ. ನ್ಯಾಷನಲ್ ಫೆಲೋಶಿಪ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಗಮನಿಸ್ತಾ ಬರೋಣ. ಜೊತೆಗೆ ಕೆಲವೊಂದಿಷ್ಟು ಜನ ಡೌಟ್ಸನ್ನು ಕೇಳಿದ್ರಿ. ಅದನ್ನು ನಾನು ಇವಾಗ ನಿಮಗೆ ಕ್ಲಾರಿಟಿ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡ್ರಿ, ಅಂಗವಿಕಲ ವಿದ್ಯಾರ್ಥಿಗಳಿಗೂ ಕೂಡ ರಾಷ್ಟ್ರೀಯ ಫೆಲೋಶಿಪ್ ಅಂತಕ್ಕನ್ನೋದು ಲಭ್ಯವಾಗ್ತದೆ. ಯಾರೆಲ್ಲ MPhil ಅದೇ ರೀತಿ PhDಯನ್ನು ಸದ್ಯ ಮಾಡ್ತಾ ಇರ್ತೀರಿ ಅಂಥವ್ರಿಗೆ ಈ ಒಂದು ಫೆಲೋಶಿಪ್ ಅಂತಕ್ಕನ್ನೋದು ಲಭ್ಯ ಆಗ್ತದೆ. ಪ್ರತಿ ವರ್ಷವೂ ಕೂಡ 200 ಜನಕ್ಕೆ ಈ ಒಂದು ಫೆಲೋಶಿಪ್ಪನ್ನು ಕೊಡ್ತಾರೆ. ಅದರಲ್ಲಿ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಆಧಾರದ ಮೇಲೆ 150 ಜನರನ್ನು ಆಯ್ಕೆ ಮಾಡಿದರೆ ಇನ್ನು 50 ಜನರನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ UGC CSIR ಏನಿದೆ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಓಕೆನಾ? ಅದು ಯಾವ ರೀತಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರೋಣ. ನೀವು ಈಗ ಪ್ರಸ್ತುತ ಏನಪ್ಪ ಅಂತಂದರೆ PhD ಏನು ಮಾಡ್ತಾ ಇದ್ರಿ, ನೆಕ್ಸ್ಟ್ MPhilನ್ನು ನೀವು ಜಾಯ್ನ್ ಆಗಿದ್ರಿ ಅಂತಂದರೆ ನಿಮಗೇನಾಗ್ತದೆ ಅಂತಂದರೆ ಈ ಫೆಲೋಶಿಪ್ ಅಂತಕ್ಕಂಥದ್ದು ಸಿಗ್ತದೆ. ಆಲ್ಮೋಸ್ಟ್ ಇವಾಗ MPhil ಅಂತಕ್ಕಂಥದ್ದು ಇಲ್ಲ ಸ್ನೇಹಿತರೆ. ನೀವು PhDಯನ್ನು ಏನಾದರೂ ಪರ್ಸೂಯಿಂಗ್ ಇದ್ರಿ ಅಂತಂದರೆ JRF ಆಗೋದಕ್ಕೆ ನಿಮಗೆ ಮಿಸ್ ಆಗಿತ್ತು ಅಂದರೆ ನೀವು ಏನು ಮಾಡ್ಬೋದು ಅಂತಂದರೆ ನಿಮ್ಮ ನೆಟ್ ಸ್ಕೋರನ್ನು ಎಷ್ಟು ತೊಗೊಂಡಿರ್ತೀರಿ ಅಥವಾ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಏನು ಕ್ವಾಲಿಫೈ ಆಗಿರ್ತಿರಲ್ಲ ಆ ಒಂದು ಸರ್ಟಿಫಿಕೇಟನ್ನು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಸಬ್ಮಿಷನ್ ಮಾಡಿದ್ರಿ ಅಂದರೆ ನಿಮ್ಮ ಆ ಅಂಕಗಳು ಏನಾದರೂ ಇಲ್ಲಿ ಈ ಒಂದು ಫೆಲೋಶಿಪ್ಗೆ ಆಯ್ಕೆ ಆದರೆ ನಿಮಗೆ ಈ ಒಂದು ಅಂಗವಿಕಲರ ಫೆಲೋಶಿಪ್ ಅಂತಕ್ಕನ್ನೋದು ಸಿಗ್ತದೆ. ಇದು PWD ಕ್ಯಾಂಡಿಡೇಟ್ಗಳಿಗೆ ಮಾತ್ರ. ಏನು PH ಕ್ಯಾಂಡಿಡೇಟ್ ಇರ್ತೀರಿ ಅಂಥವ್ರಿಗೆ ಮಾತ್ರ, ಉಳಿದವ್ರು ಯಾರಿಗೂ ಕೂಡ ಈ ಫೆಲೋಶಿಪ್ ಅಂತಕ್ಕನ್ನೋದು ಸಿಗೋದಿಲ್ಲ ಸ್ನೇಹಿತರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಆಲ್ಮೋಸ್ಟ್ ನೀವು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಆರ್ ಯು ವಿಲ್ಲಿಂಗ್ ಟು ಅಪ್ಲೈ ಫಾರ್ ಅಂಥೇಳಿ ಬರ್ತದೆ. ಇಲ್ಲಿ ನೀವು NFSC ನೀವು ಇಲ್ಲಿ PWD ಕ್ಯಾಂಡಿಡೇಟ್ ಅಂಥೇಳಿ ಫಸ್ಟ್ ನೀವು ಫಿಲಪ್ ಮಾಡಿದ್ರಿ ಅಂತಂದರೆ ನಿಮಗೆ PWD ಅಂತಕ್ಕನ್ನೋದು ಓಪನ್ ಆಗಿರ್ತದೆ. ಇಲ್ಲಿ PWD ಅಂತೇಳಿ ಬರ್ತದೆ. ನೀವು ಇಲ್ಲಿ ಎಸ್ ಅಂತೇಳಿ ಕೊಟ್ರಿ ಅಂತಂದರೆ ನೀವು ಈ ಒಂದು ಅಪ್ಲಿಕೇಶನನ್ನು ಹಾಕಿದಂಗೆ ಮತ್ತೆ ಸಪ್ರೇಟಾಗಿ ನೀವು ಅಪ್ಲೈ ಮಾಡುವಂಥದ್ದು ಏನೂ ಇಲ್ಲ. ಬಟ್ ನೀವು ಇಲ್ಲಿ ಏನು ಎಸ್ ಅಂತೇಳಿ ಕೊಟ್ಟಿರ್ತಿರಲ್ಲ ಇದೇ ಏನಪ್ಪ ಅಂದರೆ ಮುಂದೆ ಡಾಟಾ ಸೇವ್ ಇರ್ತದೆ. ಅವರು ಇದೇ ಒಂದು ಆಧಾರದ ಮೇಲೆ ನಿಮ್ಮ ನೆಟ್ ಕ್ವಾಲಿಫೈ ಆಗಿಲ್ಲ ಅಂದರೂ ಕೂಡ ಇದೇ ಡಾಟಾವನ್ನು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಅಂಗವಿಕಲ ಇಲಾಖೆ ಅಂತಕ್ಕನ್ನೋದು ಏನಿದೆಯಲ್ಲ ಅವ್ರಿಗೆ ಕೊಡ್ತಾರೆ. ಅಲ್ಲಿ ಸೆಲೆಕ್ಷನ್ ಅಂತಕ್ಕನ್ನೋದು ನಡೀತದೆ. ಓಕೆನಾ? JRF ಮಿಸ್ ಆಗಿದ್ರಿ ಅಂತಂದರೆ ಅಂಥವ್ರು ನಾನು ಹೇಳಿದೆ 150ಗೆ ಏನಪ್ಪ ಅಂದರೆ ಈ ಬಾರಿ PWDದು ಕಟಪ್ ನಿಂತಿದೆ ಅಂತಂದರೆ ನೀವು 148 ಮಾಡಿರ್ತೀರಿ. ಜಸ್ಟ್ ನಿಮ್ಮದು ಅಸಿಸ್ಟೆಂಟ್ ಪ್ರೊಫೆಸರ್ ಮಾತ್ರ ಕ್ವಾಲಿಫೈ ಆಗಿರ್ತದೆ. ಇನ್ನು 2 ಅಂಕ ತೊಗೊಂಡಿದ್ರೆ ನಿಮ್ದು JRF ಆಗ್ತಿತ್ತು, ಬಟ್ ಆಗಿರೋದಿಲ್ಲ. ಆವಾಗ ನಿಮ್ಮ ಒಂದು ಏನು ಸ್ಕೋರ್ ಇದೆಯಲ್ಲ NETದು ಈ ಸ್ಕೋರನ್ನು ಏನು ಮಾಡ್ತಾರೆ ಅಂತಂದರೆ ಇವಾಗ ಇಲ್ಲೇನು ನೀವು NFPWD ಅಂತ ಆಗಿರ್ತಿರಲ್ಲ, ನ್ಯಾಷನಲ್ ಫೆಲೋಶಿಪ್ ಪರ್ಸನ್ಸ್ ಡಿಸಬಿಲಿಟಿ, ಇಲ್ಲಿ ಏನು ಮಾಡ್ತಾರೆ ಅಂದರೆ ಈ ಸ್ಕೋರನ್ನು ಕನ್ಸಿಡರ್ ಮಾಡ್ತಾರೆ. ಅವಾಗ ಏನಾಗ್ತದೆ ಅಂದರೆ ನಿಮ್ಮ ಸ್ಕೋರು 148 ಏನು ಇರ್ತದಲ್ಲ ಇದು ಅಲ್ಲಿ ಸೆಲೆಕ್ಷನ್ ಆಯಿತು ಅಂದರೆ ನಿಮಗೂ ಕೂಡ JRF ಆದಂಥವ್ರಿಗೆ ಎಷ್ಟು ಫೆಲೋಶಿಪ್ ಬರ್ತದೆ ಅಷ್ಟು ಫೆಲೋಶಿಪ್ಪನ್ನು ನೀವು NFPWDಯಿಂದ ತೊಗೋಬೋದು. ನ್ಯಾಷನಲ್ ಫೆಲೋಶಿಪ್ಪಿಂದಾಗ ನಿಮಗೆ ಬರ್ತದೆ. ಅಪ್ಪಿತಪ್ಪಿ ಏನಪ್ಪ ಅಂದರೆ ನೀವು ಪರ್ಸೂವಿಂಗ್ ಇರಲಿಲ್ಲ ಅಂತಂದರೆ PhD ಪರ್ಸೂವಿಂಗ್ ಇರಲಿಲ್ಲ ಅಂತಂದರೆ ಯಾರು PhD ಪರ್ಸೂವಿಂಗ್ ಇರ್ತಾರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. PhD ಪರ್ಸೂವಿಂಗ್ ಇದ್ದಂಥದ್ದು 146 ಇರ್ತದೆ ಅಂದ್ಕೊಡ್ರಿ ಸ್ಕೋರು. ನಿಮ್ದು ಆಲ್ರೆಡಿ 148 ಇರ್ತದೆ, ನೀವು PhDಯನ್ನು ಪರ್ಸೂವಿಂಗ್ ಇರೋದಿಲ್ಲ. ಅವಾಗ ಏನಾಗ್ತದೆ ಅಂತಂದರೆ ಇವರನ್ನೇ ಸೆಲೆಕ್ಷನ್ ಮಾಡ್ತಾರೆ 146 ಇದ್ದಂಥವ್ರನ್ನ. ಯಾಕಂದರೆ ಫಸ್ಟ್ ಪ್ರಿಫರೆನ್ಸ್ ಅವ್ರದ್ದು ಏನು ಅಂತಂದರೆ ಯಾರು PhD ಮಾಡ್ತಾ ಇದ್ದಾರಾ. ಓಕೆನಾ? ಇಲ್ರಿ ನಾವು ಅವ್ರಿಗಿಂತ ಸ್ಕೋರ್ ಜಾಸ್ತಿ ಇದೆಯಲ್ಲ ಅಂತಂದರೆ ಅದು ಮಾನ್ಯದಂಡ ಅಲ್ಲ ಸ್ನೇಹಿತರೆ. ಪರ್ಸೂವಿಂಗ್ ಇರ್ತಕ್ಕಂಥವ್ರಿಗೆ ಮಾತ್ರ ಏನು ಮಾಡ್ತಾರೆ ಅಂದರೆ ಈ ಒಂದು ಫೆಲೋಶಿಪ್ಪನ್ನು ಕೊಡ್ತಾರೆ. ಹಾಗಾದರೆ ಪರ್ಸೂವಿಂಗ್ ಇದ್ದಂತಹ ಪರ್ಸೂವಿಂಗ್ PhD ಮಾಡ್ತಕ್ಕಂಥ ಕ್ಯಾಂಡಿಡೇಟ್ ಯಾರೂ ಸಿಗಲಿಲ್ಲ ಅಂದರೆ ಅವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ನಿಮಗೆ ಪ್ರಿಫರೆನ್ಸ್ ಕೊಡ್ತಾರೆ 148 ಇದ್ದಂಥವ್ರಿಗೆ. ಓಕೆನಾ? ಈ ರೀತಿಯಾಗಿ ಅವುಗಳ ಮಾನದಂಡವಿದೆ. ಹಾಗಾಗಿ ಯಾರಾದರೂ ಕೂಡ ಈಗ ನೆಕ್ಸ್ಟ್ ಬರುವಂತಹ ಒಂದು ಜೂನ್ ಸೆಷನಲ್ಲಿ ನೀವು JRF ಮಾಡ್ಕೋಬೇಕು ಅಂತೇಳಿ ಓದ್ತಾ ಇರ್ತೀರಿ, ಬಟ್ ಮಿಸ್ ಆಯಿತು ಅಂತಂದರೆ ನೀವು ಇಲ್ಲಿ ಏನು ಎಸ್ ಅಂತೇಳಿ ಕೊಟ್ಟಿರ್ತಿರಲ್ಲ ಈ ಒಂದು ಆಪ್ಷನ್ಸು ನಿಮಗೆ ಮುಂದೆ ಸಹಾಯ ಆಗ್ಬೋದು ಸ್ನೇಹಿತರೆ. ಹಾಗಾಗಿ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಬಹಳ ಕೇರ್ಫುಲ್ಲಿಂದ ನೀವು ಹಾಕೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ. ಓಕೆನಾ? ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ 40% ಏನಪ್ಪ ಅಂದರೆ ಒಂದು ವೈಕಲ್ಯತೆ ಅಂತಕ್ಕನ್ನೋದು ಕಂಡು ಬಂದರೆ ಮಾತ್ರ ಇದು ನಿಮಗೆ ಅಂಗವಿಕಲ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ. ಇದೆಲ್ಲವೂ ಕೂಡ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ತದೆ. ಓಕೆನಾ? ಹಾಗಾಗಿ ಮತ್ತು ಫೆಲೋಶಿಪ್ ಅಂತಕ್ಕನ್ನೋದು ಎಷ್ಟು ವರ್ಷ ಇರ್ತದೆ ಅಂದರೆ ನೀವು MPhil ಆಗಿತ್ತು ಅಂದರೆ 2 ವರ್ಷಕ್ಕೆ ಕೊಡ್ತಿದ್ರು. ಈ PhD ಅಂತಂದರೆ 5 ವರ್ಷಗಳು ಕೊಡ್ತಾರೆ ಸ್ನೇಹಿತರೆ. 3 ವರ್ಷ ಏನಿರ್ತದೆ ಅಂದರೆ JRF
ಫೆಲೋಶಿಪ್ ಸಿಕ್ಕರೆ ಇನ್ನು 2 ವರ್ಷ ಏನಾಗ್ತದೆ ಅಂದರೆ SRF ಫೆಲೋಶಿಪ್ ಅಂತಕ್ಕಂಥದ್ದು ನಿಮಗೆ ಲಭಿಸ್ತದೆ. ಓಕೆನಾ. ಟೋಟಲಿ ಎಷ್ಟು ವರ್ಷ ಕೊಡ್ತಾರೆ ಅಂದರೆ 5 ವರ್ಷ ಈ ಒಂದು PhD ಮಾಡುವಂಥ ಅಭ್ಯರ್ಥಿಗಳಿಗೆ ಫೆಲೋಶಿಪ್ ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು. ಸೊ ಎಷ್ಟು ಕೊಡ್ತಾರೆ ಅಂತಂದರೆ JRF ಇದ್ದಂಥ ಸಂದರ್ಭದಲ್ಲಿ 37,000 ಸಿಗ್ತದೆ, ಪ್ಲಸ್ ಏನಾಗ್ತದೆ ಅಂದರೆ HRA ಇರ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ 42,000 SRF ಆಯಿತು ಅಂತಂದರೆ ನಿಮಗೆ 42,000 ಕೊಡ್ತಾರೆ, ಪ್ಲಸ್ ಅಲ್ಲಿ ಏನಾಗ್ತದೆ ಅಂದರೆ HRA ಅಂತಕ್ಕಂಥದ್ದು ಲಭ್ಯ ಆಗ್ತದೆ ಸ್ನೇಹಿತರೆ. ಓಕೆನಾ. ಸೊ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನೀವು ಸಪ್ರೇಟಾಗಿ ಮತ್ತೆ ಯಾವುದೋ ಫಾರ್ಮ್ಗಳನ್ನು ತುಂಬುವಂಥದ್ದಿಲ್ಲ. ಜಸ್ಟ್ ನೀವು ಇವಾಗ NTA ಏನು ಅಪ್ಲಿಕೇಶನ್ ಹಾಕ್ತಿರ್ತಿರಲ್ಲ, ನೆಟ್ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಸೊ ಅಲ್ಲಿ ನಾನು ಏನು ಆಪ್ಷನ್ಸ್ ಹೇಳಿದೆ ಅಲ್ಲ ಅದನ್ನು ಎಸ್ ಅಂತೇಳಿ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಸಾಕು ಸ್ನೇಹಿತರೆ. ಓಕೆನಾ. ಸೊ ಇಷ್ಟನ್ನು ನೀವು ಮಾಡಿದ್ರಿ ಅಂದರೆ ನಿಮ್ಗೆ ಏನಾಗ್ತದೆ ಅಂದರೆ ಈ ಫೆಲೋಶಿಪ್ ಅಂತಕ್ಕಂಥದ್ದು ಸಿಗ್ತದೆ. ಸೊ ಅದು ಯಾವ ರೀತಿಯಾಗಿ ಅಂತ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಟ್ಟಿನಿ. ಸೊ ಇದ್ರ ಬಗ್ಗೆ ಇನ್ನೂ ಏನಾದ್ರು ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಸೊ ನಾನು ನಿಮಗೆ ಉತ್ತರ ಕೊಡ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ಇನ್ನೂ ಒಂದಿಷ್ಟು ಜನ ಕ್ವಶನ್ ಕೇಳಿದ್ರಿ, OBC ಸರ್ಟಿಫಿಕೇಟ್ ಮಾಡಲೇಬೇಕಾ ಅಂತೇಳಿ. ಸೊ ಇರಬೇಕು ಸ್ನೇಹಿತರೆ, ಇದ್ದರೆ ಮಾತ್ರ ನಿಮಗೆ ಮುಂದೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. OBC ಕ್ಯಾಂಡಿಡೇಟ್ ಇದ್ದಂಥವ್ರು ನೀವೇನು ಮಾಡ್ತೀರಿ ಅಂತಂದರೆ ಸೊ OBC ಸರ್ಟಿಫಿಕೇಟ್ ಅಂತೇಳಿ ಹಾಕಿಬಿಟ್ಟಿರ್ತೀರಿ. ನಾಳೆ ನಿಮ್ಮ JRF ಆಯಿತು ಅಂತಂದರೆ ಸೊ ಮುಂದೆ ಕಷ್ಟಪಡ್ತಕ್ಕಂಥವ್ರು ನೀವೇ. ಓಕೆನಾ. ಸೊ ಸರ್ಟಿಫಿಕೇಟ್ ಆವಾಗ ಮಾಡಿಸಿದ್ರಿ ಅಂದರೆ ಸೊ ಈಗ ಅಪ್ಲಿಕೇಶನ್ ಹಾಕುವಂಥ ಟೈಮಲ್ಲಿ ಇರಬೇಕದು. ನೀವು ಆವಾಗ ಕೊಟ್ರಿ ಅಂದರೆ ಕಷ್ಟ ಆಗ್ಬೋದು. ಓಕೆನಾ. ನೆಕ್ಸ್ಟು ಸೊ EWS ಸರ್ಟಿಫಿಕೇಟ್ ಮುಂಚೆನೇ ಇಟ್ಕೋಬೇಕಂತೇಳಿ ಕೇಳ್ತಿದ್ರಿ. ಎಸ್ ಹೌದು, EWS ಸರ್ಟಿಫಿಕೇಟ್ ಕೂಡ ಮುಂಚೆನೇ ಇರಬೇಕು. ಅದೇ ರೀತಿಯಾಗಿ OBC NCL ಪ್ರಮಾಣ ಪತ್ರವು ಮೇ 20, 2026 ಮಾನ್ಯವಾಗಿದೆ. ದಯವಿಟ್ಟು ತಿಳಿಸಿ, ನಾನು ಈ ಪ್ರಮಾಣ ಪತ್ರವನ್ನು ಬಳಸಬಹುದೇ ಅಥವಾ ಏಪ್ರಿಲ್ 1, 2026 ನಂತರ ನೀಡಲಾದ ಹೊಸ ಪ್ರಮಾಣ ಪತ್ರ ಅಗತ್ಯವಿದೆಯೇ ಅಂತಕ್ಕನ್ನೋದು ಕೇಳ್ತಾ ಇದ್ರಿ. ಸೊ ಆಲ್ರೆಡಿ ಇತ್ತು ಅಂತಂದರೆ ಏನು ಮಾಡಿರಿ ಅಂತಂದರೆ ಅದನ್ನೇ ಹಾಕ್ರಿ. ಸೊ ಯಾವುದೇ ಹೊಸದನ್ನು ತೆಗೆಸೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ನೆಕ್ಸ್ಟು OBC ಸರ್ಟಿಫಿಕೇಟ್ ಕನ್ನಡದಲ್ಲಿ ಇರಬೇಕಾ ಇಂಗ್ಲೀಷು? ಸೆಂಟ್ರಲ್ ಎಕ್ಸಾಮ್ ಬರೆಯುವಾಗ ಇಂಗ್ಲೀಷ್ನಲ್ಲೇ ಇರಬೇಕು. ಓಕೆನಾ. ಸ್ಟೇಟ್ ಆದರೆ ಕನ್ನಡದಲ್ಲಿ ನಡೆಯುತ್ತೆ ಸ್ನೇಹಿತರೆ. ನೆಕ್ಸ್ಟು ಸರ್ ನಾನು ಫಸ್ಟ್ ಸೆಮಿಸ್ಟ್ರ್ MCOM ಮಾಡ್ತಿದ್ದೀನಿ, ಕರೆಸ್ಪಾಂಡಿಂಗ್ನಲ್ಲಿ ಅಪ್ಲೈ ಮಾಡ್ಬೋದು. ಸೊ ನೋಡಿರಿ, ಫಸ್ಟ್ ಸೆಮಿಸ್ಟ್ರಿಗೆ ನೀವು ಅಡ್ಮಿಷನ್ ತೊಗೊಂಡಿದ್ರೆ MCOM ಆಗಿರ್ಬೋದು, MA ಆಗಿರ್ಬೋದು, MBA ಆಗಿರ್ಬೋದು, ಸೊ ಸ್ನಾತಕೋತ್ತರ ಪದವಿಯ ಎಲ್ಲ ಕೋರ್ಸ್ಗಳು ಫಸ್ಟ್ ಸೆಮಿಸ್ಟ್ರ್. ಸೊ ನಾವು ಇನ್ನೂ ಫಸ್ಟ್ ಸೆಮಿಸ್ಟ್ರು ಮುಗಿಸಿಲ್ಲ ಅಂದರೂ ಕೂಡ ನೀವೇನು ಮಾಡ್ಬೋದು ಅಂದರೆ ಸದ್ಯದಲ್ಲಿ ಸೊ NET ಅನ್ನು ಬರಿಬೋದು, KCET ಬರಿಬೋದು, ಅದೇ ರೀತಿ TET ಅನ್ನು ಬರಿಬೋದು. ಹೌದಾ. ಇವೇನೇನು ಬರ್ತಾವಲ್ಲ ಸೊ ಎಂಟ್ರೆನ್ಸ್ ಪರೀಕ್ಷೆಯನ್ನು ನೀವು ಫಸ್ಟ್ ಸೆಮಿಸ್ಟ್ರಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡ್ರಿ ಅಂದರೆ ನಿಮ್ಗೆ ಒಂದು ರಿಜಿಸ್ಟರ್ ನಂಬರ್ ಅಂತಕ್ಕಂಥದ್ದು ಬಂತು ಅಂತಂದರೆ ಸೊ ನೀವು ಅವಾಗಿಂದರೆ ಎಕ್ಸಾಮನ್ನು ಬರಿಬೋದು ಸ್ನೇಹಿತರೆ. ಓಕೆನಾ. ಸೊ ಪರ್ಸ್ಯೂವಿಂಗ್ ಅಂತೇಳಿ ಹಾಕಿದ್ರಿ ಅಂದರೆ ಅಪ್ಲೈ ಮಾಡಿದ್ರಿ ಅಂದರೆ ನೀವು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಸಿಗ್ತದೆ ಸ್ನೇಹಿತರೆ. ಓಕೆನಾ. ಸೊ ಇಷ್ಟು ಮಾಹಿತಿ NETಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗ್ತದೆ. ನಿಮಗೇನಾದ್ರು ಡೌಟ್ ಇದ್ದರೆ ಸೊ ನೀವು ಕಮೆಂಟಲ್ಲಿ ತಿಳಿಸ್ತಾ ಬನ್ನಿ ಸ್ನೇಹಿತರೆ. ಓಕೆನಾ. ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.